ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬನ್ನಿ, ಈ ವಿಡಿಯೋದಲ್ಲಿ ನಾವು ಎಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ. ನೋಡ್ತಿರ್ಬೋದು, ಲಾಸ್ಟ್ ವಿಡಿಯೋದಲ್ಲಿ ನಾವು ಅರವಿಂದೋ ಆಶ್ರಮ್ಲಿಂತ್ರ ಹೊರಗಡೆ ಬಂದ್ವಿ. ಅಲ್ಲೇ ಸ್ವಲ್ಪ ಮಾರ್ಕೆಟಿಂದೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ. ಅದು ಆದಮೇಲೆ ನಾವು ಇಲ್ಲೇ ವಿನಾಯಕ ಟೆಂಪಲ್ಗೆ ಬಂದಿದ್ದೀವಿ. ಸೊ ಮನುಕುಲ ವಿನಾಯಕ ಟೆಂಪಲ್ಲು ಇದು ಬಿಗ್ಗೆಸ್ಟ್ ಟೆಂಪಲ್ ಅಲ್ಲಿ ನೋಡಬೇಕಾದ್ರೆ. ಸೊ ಟೆಂಪಲ್ ಹೊರಗಡೆನೆ ನಿಮಗೆ ಎಲ್ಲ ದುರ್ವಾ ಸಿಗುತ್ತೆ, ಹಾರ ಸಿಗುತ್ತೆ, ಕಮಲ ಎಲ್ಲ ಈ ಥರದ್ದೆಲ್ಲ ಇದು ಅಂದರೆ ಇರುತ್ತೆ. ಫೋಟೋಸ್ ಕೂಡ ಸಿಗುತ್ತೆ. ಸೊ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಟೆಂಪಲ್ಲೇ ಅನ್ಬೋದು. ನೋಡ್ತಿರ್ಬೋದು ನಿಮಗೆ ಹೊರಗಡೆ ಟೆಂಪಲ್ ಹೊರಗಡೆಯಿಂದ ಹೆಂಗಿದೆ, ರೂಫಲ್ಲಿ ತುಂಬ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಪಿಲ್ಲರ್ಸ್ ತುಂಬ ಜಾಸ್ತಿ ಪಿಲ್ಲರ್ ಇರೋ ಟೆಂಪಲ್ ಇದು. ಆಮೇಲೆ ಒಳಗಡೆ ಎಲ್ಲ ನೋಡ್ತಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರದ್ದು ಆರ್ಟ್. ಸೊ ನೋಡ್ತಾ ಇರ್ಬೋದು. ನಾನು ನಿಮಗೆ ಒಳಗಡೆ ಅಂದರೆ ಮೇನ್ ಟೆಂಪಲಲ್ಲಿ ಒಳಗಡೆ ಹೋಗಬೇಕಾದ್ರೆ ಅಲ್ಲೇ ನೋ ಫೋಟೋಗ್ರಫಿ ನೋ ವಿಡಿಯೋಗ್ರಫಿ ಅಂತ ಹಾಕಿದ್ರು. ಅದಕ್ಕೆ ನಾವು ಹೊರಗಡೆ ಬಂದ ಮೇಲೆ ಸರೌಂಡಿಂಗ್ ಏನಿದೆಲ್ಲ ಟೆಂಪಲ್ ಇದ್ದು ಅಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಅಲ್ಲಿ ಡೈರೆಕ್ಟು ಅರ್ಚನೆಗಾಗಿ ಏನೋ ಜನಗಳು ಕೂತ್ಕೊಂಡಿದ್ರು. ನೋಡ್ತಿರ್ಬೋದು. ನಾನೆಲ್ಲ ಇಲ್ಲಿ ನಿಮಗೆ ಪಿಲ್ಲರ್ ಆಗಿರ್ಬೋದು, ಮೇಲದು ಪೇಂಟಿಂಗ್ ಆಗಿರ್ಬೋದು. ಟೆಂಪಲ್ ಒಳಗಡೆ ಮಾತ್ರ ಈ ಥರ ಇದೆ. 360 ಡಿಗ್ರಿ ಆ್ಯಂಗಲಲ್ಲಿ ನಾನು ತೋರಿಸ್ತಾ ಇದ್ದೀನಿ. ರೂಫಲ್ಲಿ ಕೂಡ ಈ ಥರ ಎಲ್ಲ ಪೇಂಟಿಂಗ್ ಮಾಡಿದ್ದೀನಿ. ಓವರಾಲ್ ಟೆಂಪಲ್ ತುಂಬ ಬಿಗ್ಗಿದೆ ವಿನಾಯಕ ಟೆಂಪಲ್ಲು. ಚೆನ್ನಾಗಿದೆ, ನೋಡಬೇಕಾಗಿರೋ ಟೆಂಪಲ್ಲು. ಸೊ ಈ ಟೆಂಪಲ್ ಬಂದುಬಿಟ್ಟು 500 ಇಯರ್ಸ್ ಓಲ್ಡ್ ಟೆಂಪಲ್ ಅಂತೆ. ಆಮೇಲೆ ಇದರ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 6 ಗಂಟೆಲಿಂದ 12:30, ಆಮೇಲೆ 4 ಗಂಟೆಲಿಂದ 9:30 ತನಕ ಇರುತ್ತೆ. ಅದಾದಮೇಲೆ ಇಲ್ಲಿ ಪ್ರಸಾದ ಎಲ್ಲ ಸಿಗುತ್ತೆ ನಿಮಗೆ. ಪ್ರಸಾದನೂ ಕೊಡ್ತಾಯಿದ್ರು. ನಾವು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಸಾದ ತೊಗೊಂಡು ಬಂದ್ವಿ. ನೋಡ್ತಾ ಇರ್ಬೋದು, ಇಲ್ಲೇ ಖಾರ ಪೊಂಗಲ್ ಪ್ರಸಾದವಾಗಿ ಸಿಕ್ಕಿತ್ತು. ಅದು ಆದಮೇಲೆ ಒಂದಿಷ್ಟು ಜನ ಅಲ್ಲೇ ಅರಿಶಿನ ಕುಂಕುಮ ಕೊಡ್ತಾಯಿದ್ರು ಹೆಣ್ಮಕ್ಳಿಗೆ. ನನಗೂ ಕೂಡ ಸಿಕ್ತು. ನಾನು ಕೂಡ ತಗೊಂಡು ತಿರ್ಗಾ ನಾವು ರೂಮಿಗೆ ಬಂದ್ವಿ. ತುಂಬ ಟಯರ್ಡ್ ಆಗಿದ್ವಿ. ರೂಮಿಗೆ ಬಂದು 1 ಅವರ್ ನಾವು ರೆಸ್ಟ್ ಮಾಡಿಕೊಂಡು ತಿರ್ಗಾ ನಾವು ಸಾಯಂಕಾಲ 4 o'clockಗೆ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೇ ನನಗೆ ಒಂದು ಟ್ರೈಪೋಡ್ ಥರ ಇಲ್ಲ ಸೆಲ್ಫಿ ಸ್ಟಿಕ್ಸ್ ಬೇಕಾಗಿತ್ತು. ಅದನ್ನು ಕೂಡ ನಾನು ಪರ್ಚೇಸ್ ಮಾಡಿಕೊಂಡೆ. ಅದಾದ್ಮೇಲೆ ನಾವು ಇಲ್ಲೇ ಇನ್ನೂ ಒಂದು ಬೀಚಿಗೆ ಬಂದಿದ್ದೀವಿ. ಈ ಬೀಚ್ ಬಂದುಬಿಟ್ಟು ಇಲ್ಲೇ ನಾವು ಬೋಟಿಂಗಿಗೆ ಬಂದಿದ್ದೀವಿ. ಸೊ ಕಿಂಗ್ಸ್ ಬೋಟಿಂಗು. ಇಲ್ಲಿ ತುಂಬ ಹಟ್ಸ್ ಇದೆ. ಎಲ್ಲ ಬೇರೆ ಬೇರೆ ರೇಟ್ಸು, ಬೇರೆ ಬೇರೆ ಎಲ್ಲ ಅಂದರೆ ಜಾಗ ಮಾತ್ರ ಒಂದೇ, ಆದರೆ ಏಜೆನ್ಸಿ ಥರ ವರ್ಕ್ ಮಾಡ್ತಾರೆ. ಇಲ್ಲೇ ಬೇರೆ ಬೇರೆದವರು ಬೇರೆ ಬೇರೆ ಬೋಟಿಂಗ್ಸ್ ಎಲ್ಲ ನಡೆಸ್ತಾರೆ. ಇಲ್ಲಿ ಒಂದು 3-4 ಪ್ಲೇಸಸ್ ಎಲ್ಲ ತೋರಿಸ್ತಾರೆ. 1 ಅವರು ಬೋಟಿಂಗ್ ಇರುತ್ತೆ ಇಲ್ಲೇ. ಸೊ ನೀವು ಯಾವುದಾದ್ರೂ ಬುಕ್ ಮಾಡ್ಕೊಂಡು ಹೋಗ್ಬೋದು. ನಾವು ಬುಕ್ ಮಾಡ್ಕೊಂಡಿದ್ದು ಮಾತ್ರ ಬಾಂಡಿ ಕಿಂಗ್ಸ್ ಬೋಟಿಂಗ್ ಏನೋ ಇದೆ ಅದು. ಅದಕ್ಕೆ ನಮಗೆ 500 ರುಪೀಸ್ ಪರ್ ಪರ್ಸನ್ ಚಾರ್ಜ್ ಮಾಡಿದರು 1 ಅವರು. ಆದರೆ ಕಿಡ್ಸಿಗೆ ನಮಗೆ ಚಾರ್ಜ್ ಮಾಡಲಿಲ್ಲ. ಅಂದರೆ ನನ್ನ ಮಗಳಿಗೆ ಮಾತ್ರ ಚಾರ್ಜ್ ಮಾಡಲಿಲ್ಲ. ಅದರಲ್ಲಿ ಬರೆದಿದ್ದಾರೆ 5 ಇಯರ್ಸ್ ಅಬವ್ ಇದ್ದರೆ ಚಾರ್ಜ್ ಮಾಡ್ತೀವಿ 250 ರುಪೀಸ್ ಅಂತ. ಆದರೆ ಇವಳಿಗೆ ಮಾತ್ರ ತೊಗೊಳಿಲ್ಲ. 500 ಅಂತ ಇಬ್ಬರಿಗೆ ನಮಗೆ ತೊಗೊಂಡ್ರು. 1000 ರುಪೀಸ್ ನಾವು 1 ಅವರ್ಗೆ ಪೇ ಮಾಡಿ ಇಲ್ಲೇ ಹೋಗಿದ್ದೀವಿ. ಆದರೆ ಇಲ್ಲಿ ನಾವು ಹೋಗಿದಾಗ ಲೇಟ್ ಆಗಿತ್ತು. ಲೇಟ್ ಆಮೇಲೆ ಏನಾಗಿತ್ತು, ನೀವು ಹೋಗಬೇಕಂದ್ರೆ ಬೇಗನೆ ಹೋಗಿ. ಯಾಕಂದರೆ ಫುಲ್ಲು ಬುಕ್ಕಿಂಗ್ನು ಆನ್ಲೈನ್ ಬುಕ್ಕಿಂಗು ಮಾಡ್ಕೊಂಡು ಬಂದಿರ್ತಾರೆ. ಬೋಟೆಲ್ಲ ಫ್ರೀ ಇರೋದಿಲ್ಲ ಇಲ್ಲಿ. ಸೊ ಎಲ್ಲ ಆಕ್ಯುಪೈ ಆಗಿರುತ್ತೆ. ಸೊ ಅದಕ್ಕೆ ನಮ್ಗೆ ಇಲ್ಲೇ ವೆಯ್ಟ್ ಮಾಡೋದಕ್ಕೆ ಹೇಳಿದರು. ಸೊ ಆಲ್ಮೋಸ್ಟ್ ನಾವು 1/2 ಅವರ್ ಇಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ವಿ. ಆಮೇಲೆ ಏನೋ ಒಂದು ಬೋಟ್ ಬಂತು, ಅದರಲ್ಲಿ ನಮಗೆ ಕಳಿಸಿದ್ರು. ಆದರೆ ಅದರಲ್ಲಿ ನಮಗೆ ಅರಿಕಮೇಡು ಇಲ್ಲ ಅಂತ ಹೇಳಿದರು. ಅದು ಅರಿಕಮೇಡ ಬಿಟ್ಟು ಮ್ಯಾಂಗ್ರೂವ್ ಫಾರೆಸ್ಟ್, ಆಮೇಲೆ ಫಿಶಿಂಗು,
ಫಿಶಿಂಗ್ ಎಲ್ಲ ಮಾಡ್ತಾರಲ್ಲ ಆ ಪ್ಲೇಸು ಅದನ್ನಷ್ಟೇ ನಮಗೆ ತೋರಿಸ್ಕೊಂಡು 1 ಅವರ್ ಸಿಯಲ್ಲಿ ಜರ್ನಿ ಮಾಡ್ಕೊಂಡು ಹೊಳ್ಳಿ ವಾಪಸ್ ನಮಗೆ ಕರ್ಕೊಂಬಂದು ಇಲ್ಲೇ ಬಿಟ್ಟರು. ಸೊ ನೀವು ಹೋಗ್ಬೇಕಾದ್ರೆ ಬೇಗನೆ ಹೋಗಿ, ಸಾಯಂಕಾಲ ಆಗಿ 4 o'clock 5 o'clock ಮಾತ್ರ ಹೋಗಬೇಡಿ. ಬೇಗ ಹೋದರೆ ನಿಮಗೆ ಎಲ್ಲ ಕವರ್ ಮಾಡೋದಕ್ಕೆ ಸಿಗುತ್ತೆ. ಯಾಕಂದರೆ ದುಡ್ಡು ಕಟ್ಟಿರ್ತೀವಿ, ನಮಗೆ ಒಂದೆರಡು ಪ್ಲೇಸ್ ಮಿಸ್ ಆದರೆ ಏನೂ ಇಲ್ಲ ಅರಿಕುಮೇಡುವಲ್ಲೂ ಅಂದರೆ ಹಳೆ ಆರ್ಟಿಟೆಕ್ಟ್ ಇದೆ. ಸೊ ಡೆಮಾಲಿಷ್ ಆಗಿರೋದು, ಬಿದ್ದಿರೋದು ಅದನ್ನೇ ನೋಡೋದಿತ್ತು. ಆದರೆ ಅದಕ್ಕೆ ನೋಡೋದಕ್ಕೆ ಸಿಗಲಿಲ್ಲ. ಆದರೆ ಅದಕ್ಕೆ ಹೋಗ್ಬೇಕಂದ್ರೂ ನೀವು ಸೀ ಥ್ರೂನೇ ಹೋಗಬೇಕು. ಇವಾಗ ನೋಡಿ ನಮ್ಮ ಬೋಟ್ ಜರ್ನಿ ಶುರು ಆಗಿದೆ. ಇದು ಸನ್ಸೆಟ್ ಪಾಯಿಂಟು ಅಂತ ಹೇಳ್ತಾರೆ. ಸನ್ಸೆಟ್ ಆಗ್ತಾ ಇತ್ತು ನಾವು ಹೋದಾಗ. ಇಲ್ಲೆಲ್ಲ ಕ್ಲೀನ್ ವಾಟರ್ ಇತ್ತು. ಆದರೆ ಮ್ಯಾಂಗ್ರೋವ್ ಫಾರೆಸ್ಟ್ ಹೋದ ತಕ್ಷಣವೇ ತುಂಬ ಗಲೀಜು ನೀರಿತ್ತು. ನೋಡ್ತಿರ್ಬೋದು ಅಲ್ಲೆಲ್ಲ ದೊಡ್ಡ ದೊಡ್ಡ ಬೋಟ್ ಹೌಸು ಆ ಥರನೂ ಇದೆ. ನೀವು ಬೋಟ್ ಹೌಸ್ನು ಟ್ರೈ ಮಾಡ್ಬೋದು. ನಾವು ಮಾತ್ರ ಬೋಟ್ ಹೌಸು ಆ ಥರ ಎಲ್ಲ ಏನೂ ಮಾಡಲಿಲ್ಲ. ನೀವಿಲ್ಲೇ ಸಪ್ರೇಟ್ ಪ್ರೈವೇಟ್ ಬೋಟ್ನು ನೀವು ಬುಕ್ ಮಾಡ್ಬೋದು. ಅದಕ್ಕೆ ಬೇರೆ ಚಾರ್ಜಸ್ಸು. ಅಂದರೆ ನೀವು ಬರ್ಡೇ ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡ್ಬೋದು. ಆಮೇಲೆ ಈ ಥರ ಇಲ್ಲಿ ನೋಡಿ ಎಷ್ಟೊಂದು ಬೋಟ್ಗಳೆಲ್ಲ ನಿಂದಿರಿಸಿದಾರಲ್ಲ, ಅದೆಲ್ಲ ಫಿಶಿಂಗಿಗೆ. ಸೊ ಫಿಶಿಂಗ್ ತುಂಬ ನಡೆಯುತ್ತೆ ಇಲ್ಲೇ. ಆ ಬೋಟ್ಗಳೇ ಇದು. ಬೇಕಾದರೆ ಹಿಂಗೆ ಪ್ರೈವೇಟ್ ನಿಮ್ಮದೇ ಗ್ರೂಪ್ ಆಫ್ ಪೀಪಲ್ ಎಲ್ಲ ನೀವೆಲ್ಲ ಕೂಡಿ ಬಂದರೆ ನಿಮ್ಮದೇ ಆಗಿರೋದು ಒಂದು ಬೋಟ್ ಬುಕ್ ಮಾಡಿಕೊಂಡು ನೀವು ಸೆಲೆಬ್ರೇಷನ್ ಎಲ್ಲ ಮಾಡ್ಬೋದು. ಅಂದರೆ ವೈಲ್ ಬೋಟ್ ರೈಡ್ ಹೋಗ್ತಾ ಇರ್ತಾನೆ ನೀವು ಬರ್ಡೇ ಸೆಲೆಬ್ರೇಟು ಆ ಥರ ಎಲ್ಲ ಮಾಡ್ಬೋದು. ಬೋಟ್ ಹೌಸ್ ಬುಕ್ ಮಾಡೋದಕ್ಕೆ ಅದ್ರ ಬಗ್ಗೆ ನಾನೇನು ಅಷ್ಟೊಂದು ಎನ್ಕ್ವೈರಿ ಮಾಡಲಿಲ್ಲ. ಯಾಕಂದರೆ ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ. ಸೊ ನಮಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಅದರಲ್ಲಿ. ನೀವು ಬೋಟ್ ಹೌಸು ಅದನ್ನೆಲ್ಲ ಸಪ್ರೇಟಾಗಿ ಬುಕ್ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ಇದು ಸನ್ಸೆಟ್ನೂ ಆಗ್ತಾಯಿದೆ. ನಾವು ಅದನ್ನು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಇವಾಗ ನೋಡಿ ನಾವು ಮ್ಯಾಂಗ್ರೋವ್ ಫಾರೆಸ್ಟಿಗೆ ನಾವು ರೀಚ್ ಆಗಿದ್ದೀವಿ. ತುಂಬ ಗಲೀಜು ನೀರು. ಆಮೇಲೆ ಬೋಟು ಕೂಡ ಅಷ್ಟೇ ವೇವ್ಸ್ ಅಂದರೆ ತುಂಬ ಚೆನ್ನಾಗಿ. ಸೊ ಇಲ್ಲೇ ತುಂಬ ಗಿಡಗಳಿದೆ. ಅದರ ರೂಟ್ಸು ನೋಡ್ತಾ ಇರ್ಬೋದು ನೀವು, ನಿಮಗೆಲ್ಲ ಕ್ಲಿಯರಾಗಿ. ಇಲ್ಲೇ ಬೋಟ್ ಮೇಲೆಲ್ಲ ಕುತ್ಕೊಂಡು ನೀವು ಫೋಟೋಗ್ರಫಿ ಎಲ್ಲ ಮಾಡ್ಬೋದು. ನಿಂದಿರ್ಸ್ತಾರೆ ಬೋಟ್ದವರು. ಫೋಟೋ ವಿಡಿಯೋ ಶೂಟು ಆ ಥರ ಎಲ್ಲ ಮಾಡ್ಬೋದು ಆರಾಮ್ ಸರಿ. ನಾವು ಮಾಡ್ಕೊಂಡಿದ್ದೀವಿ ಇಲ್ಲೇ. ನೋಡ್ತಾ ಇರ್ಬೋದು ಇಲ್ಲಿ ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀವಿ ನೀರಲ್ಲಿ. ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು ಆರಾಮ್ ಸರಿ ನೀವು. Everyone has a fear in Chile. Who is going to marry him? Yeah, please, I was thinking. हाँ ಸೊ ಅಲ್ಲಿ ನಾವು 1 ಅವರ್ ಬೋಟ್ ಜರ್ನಿ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಸಾಯಂಕಾಲ ಆಗಿಬಿಟ್ಟಿತ್ತು. ಅಂದರೆ 6 o'clock ತುಂಬ ಕತ್ಲಾಗುತ್ತೆ ಇಲ್ಲೇ. ಅದನ್ನೆಲ್ಲ ಮುಗಿಸ್ಕೊಂಡು ತಿರ್ಗಾ ನಾವು ಇವಾಗ ರೂಮಿನ ಕಡೆ ಹೋಗ್ತಾ ಇದ್ದೀವಿ. ಸೊ ರೂಮಿನ ಕಡೆ ಹೋಗಬೇಕಾದ್ರೆ ಮತ್ತೆ ಏನಾದರೂ ನಮಗೆ ದಾರಿಯಲ್ಲಿ ಏನಾದರೂ ನೋಡೋದಕ್ಕೆ ಸಿಗುತ್ತಾ ನೋಡೋಣ. ಇವಾಗ ನೋಡಿ ರೂಮ್ ಕಡೆ ಹೋಗಬೇಕಾದ್ರೆ ನಮಗಿಲ್ಲಿ ಚರ್ಚ್ ಸಿಕ್ತು. ಸೊ ಅದು ಚರ್ಚ್, ಫೇಮಸ್ ಚರ್ಚ್ ಇದು ಪಾಂಡಿಚೇರಿಯಲ್ಲಿ. ನಾವು ಈ ಚರ್ಚ್ ನೋಡೋದಕ್ಕೆ ಬಂದ್ವಿ. ಯಾಕಂದರೆ ಆನ್ ದಿ ವೇ ಇತ್ತು, ರೂಮಿಗೆ ಹೋಗ್ಬೇಕಾದ್ರೇ ಇದು ಚರ್ಚ್ ಇತ್ತು. ಆಮೇಲೆ ರೂಮ್ಗೆ ವಾಕೇಬಲ್ ಡಿಸ್ಟೆನ್ಸೇ ಅಂತ ಹೇಳ್ಬೋದು ಇದು ಕೂಡ.
ಸೊ ನಾವಿಲ್ಲೇ ಚರ್ಚಲ್ಲಿ ಬಂದು ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಪ್ರೇಯರ್ ಮಾಡಿದ್ವಿ. ಸೊ ಇದು ಮಿನಿಯೇಚರ್ ಹೆಂಗೆ ಸ್ಟ್ರಕ್ಚರ್ ಇದೆ ಚರ್ಚಿಂದು ಅಂತ ಇಲ್ಲಿ ಮಾಡಿಟ್ಟಿದ್ದಾರೆ. ಸೊ ಪ್ರೇಯರ್ ನಡೀತಾ ಇತ್ತು ನಾವು ಹೋದಾಗ. ಇವಾಗ ನಾವು ಚರ್ಚಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ರೂಮ್ ಕಡೆ ಹೋಗ್ತಾ ಇದ್ದೀವಿ. ಆವಾಗಲೇ ಕತ್ಲಾಗ್ಬಿಟ್ಟಿತ್ತು. ಸೊ ನೋಡಿ ಮತ್ತೆ ನಾವು ಸ್ಕೂಟಿ ಮೇಲೆ ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ. ರೂಮ್ ಕಡೆ ಹೋಗ್ಬೇಕಾದ್ರೂ ಇದು ಒಂದು ನಮಗೆ ಟೆಂಪಲ್ ಸಿಕ್ತು. ಇವಾಗ ನಾವು ಇನ್ನೊಂದು ಸ್ಟ್ರೀಟಿಗೆ ಹೋಗ್ತಾ ಇದ್ದೀವಿ, ಜವಾಹರ್ಲಾಲ್ ನೆಹರು ಸ್ಟ್ರೀಟ್ ಶಾಪಿಂಗ್ ಅಂತೆ. ನನಗೇನು ಅಷ್ಟೊಂದು ಖಾಸ್ ಅನ್ನಿಸ್ಲಿಲ್ಲ ಇದು. ಸೊ ನೀವು ಬೇಕಂದರೆ ಇಲ್ಲೇ ಶಾಪಿಂಗ್ ಎಲ್ಲ ಮಾಡ್ಬೋದು. ಸ್ಟ್ರೀಟ್ ಶಾಪಿಂಗ್ ಥರ ಇದು. ನೀವೇನಾದರೂ ಇಲ್ಲೇ ಬರಬೇಕಾದ್ರೆ ಪಾಂಡಿಚೇರಿಯಲ್ಲಿ ನಾವೆಲ್ಲ ಕ್ಲೋತ್ಸ್ ತೊಗೊಂಡೇ ಬರಬೇಕಂತೇನಿಲ್ಲ. ಲೋಕಲಿ ನಿಮಗೆ ಎಲ್ಲ ಕ್ಲೋತ್ಸು ಎಲ್ಲ ಅಂದರೆ ಎಲ್ಲ ಸಾಮಾನು ನೀವು ಇಲ್ಲೇ ಪರ್ಚೇಸ್ ಮಾಡ್ಬೋದು. ಎಲ್ಲ ನಾವು ಅಲ್ಲಿಂತ್ರನೇ ತೊಗೊಂಬರ್ಬೇಕು, ಇಲ್ಲೇನು ಸಿಗುತ್ತೋ ಬಿಡುತ್ತೋ ಅಂತ ಆ ಥರ ಏನು ಯೋಚನೆ ಮಾಡೋ ಹಾಗೆ ಇಲ್ಲ. ಯಾಕಂದರೆ ಇಂಥದ್ದು ಸಿಗೋದಿಲ್ಲ ಅಂತ ಇಲ್ಲ. ಎಲ್ಲ ವಾಕೇಬಲ್ ಡಿಸ್ಟೆನ್ಸಲ್ಲೇ ಎಲ್ಲ ಅಂದರೆ ಎಲ್ಲ ಥರದ ಶಾಪ್ಗಳೂ ಇದೆ. ಬಟ್ಟೆ ಕೂಡ ನಿಮಗೆ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಸಿಗುತ್ತೆ ಇಲ್ಲೇ. ಆಮೇಲೆ ತಿನ್ನೋದಕ್ಕೆ ಮಾತ್ರ ಅಷ್ಟೊಂದು ನನಗೆ ಸರಿ ಅನ್ನಿಸ್ಲಿಲ್ಲ. ಆದರೆ ನೀವು ಇಲ್ಲೇ ಬೇರೆ ಬೇರೆ ರೆಸ್ಟೋರೆಂಟ್ಸ್ಗೆಲ್ಲ ಹೋದರೆ ತುಂಬ ಕಾಸ್ಟ್ಲಿ. ಒಂದೊಂದು ರೆಸ್ಟೋರೆಂಟ್ ರೀಸ್ನಬಲ್ ಇದೆ, ಆದರೆ ಒಂದೊಂದು ತುಂಬ ಕಾಸ್ಟ್ಲಿ ಇದೆ. ನಿಮಗೇನಾದರೂ ರೀಸ್ನಬಲ್ ರೇಟಲ್ಲಿ ಏನಾದರೂ ನಿಮಗೆ ಊಟ ಮಾಡೋದಕ್ಕೆ ಬೇಕಾಗಿದ್ದರೆ ನಾನು ಒಂದು ರೆಕಮೆಂಡ್ ಮಾಡ್ತೇನೆ. ಸೊ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದದು. ಥ್ಯಾಂಕ್ ಯು.